ಇವತ್ತು ಸರ್ಟಿಫಿಕೇಷನ್ ಇದೆ. ಆ ಸರ್ಟಿಫಿಕೇಟ್ ಯಾರು ತಗೊಳ್ತಾರೆ ಅವರಿಗೆ ಕೋಆಪರೇಟಿವ್ಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಬ್ಯಾಂಕ್ ಇರ್ಬೋದು, ಸಂಸ್ಥೆಗಳು, ಸಹಕಾರ ಸಂಸ್ಥೆಗಳಿದ್ದಾವೆ, ಅಲ್ಲಿ ರಿಕ್ರೂಟ್ಮೆಂಟ್ ಮಾಡುವಾಗ ಒಂದು 2% ಅವರಿಗೆ ರಿಸರ್ವೇಷನ್ ಇಡಬೇಕು ಅಂತಕ್ಕಂಥ ಬೇಡಿಕೆ, ಅದನ್ನು ಆದ್ಯತೆ ನೀಡಲಾಗುವುದು ಅಂತ ಹೇಳಿದ್ದಾರೆ. ಸೊ ಆ ಡಿಪ್ಲೊಮೊ ಕೋರ್ಸಸನ್ನು ಇನ್ ಕೋಆಪರೇಷನ್ ಯಾರೆಲ್ಲ ಕಂಪ್ಲೀಟ್ ಮಾಡಿರ್ತಾರೆ ಅಂಥ ಗ್ರಾಜ್ಯುಯೇಟ್ಸ್ಗಳಿಗೆ ಅದರಿಂದ ರಿಸರ್ವೇಷನ್ ಸಿಗುತ್ತೆ, ಅನುಕೂಲ ಆಗ್ತದೆ. ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಇವತ್ತು ಬೆಂಗಳೂರಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯವರು ನುಡಿದಂತ ನಡೀತಾರೆ, ಒಂದ್ಸಲ ಮಾತು ಕೊಟ್ಟರೆ ಮಾತು ತಪ್ಪಲ್ಲ ಅಂತ ಹೇಳಿ. ಹಾಗಾಗಿ 2 ವರ್ಷ ಕಳೆದಿದೆ, ನೋಡೋಣ ಸೇಮ್ ಆಗಾದ್ರೆ ನಮ್ಮಣ್ಣ ಅದೃಷ್ಟ ಇರಬೇಕು ಅಂತ ಹೇಳ್ತಾರೆ ತಪ್ಪ. ಈಗ ಸರ್ವೇ ಸಾಮಾನ್ಯವಾಗಿ ಯಾರು ಕೂಡ ಕೊಟ್ಟು ಮಾತಿಗೆ ತಪ್ಪಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರ ನಂಬಿಕೆ. ಇವ್ರೇನು ಮಾತು ಕೊಟ್ಟವರೋ ಅವ್ರೇನು ಮಾತು ಕೊಟ್ಟವರೋ ನಮ್ಮ ಮುಂದೆ ನಡೆದಿರೋದಲ್ಲ, ಅದು ಬಿಟ್ವೀನ್ ದೆಮ್ ಓನ್ಲಿ, ಅದು ಅವ್ರು ತೀರ್ಮಾನ ಮಾಡ್ಕೋತಾರೆ. ಅನುಮಾನ ಇದೆಯಾ? ಅಲ್ಲ, ನಿಮ್ಗೇನ BJPನವ್ರು ಯಾವತ್ತನ ಸತ್ಯ ಹೇಳಿ ಅವ್ರು ರೂಢಿದೆ ಅಂದ್ರೆ ಯಾವಾಗಲೂ ಅವ್ರು ಇಲ್ಲದೆ ಇರೋದನ್ನ ಹೇಳೋದು. ಈಗ ನನ್ನ ಪ್ರಕಾರ ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಬೇರೆಯವ್ರು ಆಗಬೇಕು ಅಂದ್ರೆ ಅದು ಸೀಟ್ ಖಾಲಿ ಆದರೆ ಬೇರೆಯವ್ರು ಆಗಬೇಕು. ಈಗ ಖಾಲಿ ಇಲ್ವಲ್ಲ, ಖಾಲಿ ಇಲ್ದಿರೋದಕ್ಕೆ ಯಾಕೆ ನಾವು ಇಟ್ಕೊಳ್ಳಿ ಆಗಲಿ, ಅದಕ್ಕೆ ಯಾರು ಬೇಡ ಅಂತಾರೆ? ಇವತ್ತು ಇಡೀ ರಾಜ್ಯದಲ್ಲಿ ನಾನು ಮೊದಲಿಂದನೂ ಹೇಳ್ಕೊಂಬಂದಿದ್ದೀನಿ, ದೇವೇಗೌಡ ಇಲ್ಲ ಅಂದರೆ ನೋ JDS, ಯಡಿಯೂರಪ್ಪ ಇಲ್ಲ ಅಂದರೆ ನೋ BJP, ಅದೇ ಥರ ಸಿದ್ದರಾಮಯ್ಯ ಇಲ್ಲ ಅಂದರೆ ನೋ ಕಾಂಗ್ರೆಸ್. ಇದು ಇರ್ತಕ್ಕಂಥ ವಾಸ್ತವಾಂಶ. ನಡೀರಿ, ನಾನು ಆಗಲೇ ಬಿಡಿ, ನನಗೆ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿರಬೇಕು ಅಂತಕ್ಕಂಥ ನನ್ನ ವೈಯಕ್ತಿಕ ಆಶಯ. ನನ್ನ ವೈಯಕ್ತಿಕವಾಗಿ ನಾನು ಮಂತ್ರಿ ಆಗಬೇಕು ಅಂತಕ್ಕಂಥದ್ದಕ್ಕಿಂತ ಅದು ಹೆಚ್ಚು, ಅದು ನನಗೆ ಮುಖ್ಯ. ನಾನು ಹೇಳಿದ್ನಲ್ರಿ, ನೋ ದೇವೇಗೌಡ ಫ್ಯಾಮಿಲಿ, ನೋ JDS, ನೋ ಯಡಿಯೂರಪ್ಪ, ನೋ BJP, ನೋ ಸಿದ್ದರಾಮಯ್ಯ, ನೋ ಕಾಂಗ್ರೆಸ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.